ಗುಡ್ ಮಾರ್ನಿಂಗ್ ಕರ್ನಾಟಕ. ನಮಸ್ಕಾರ ಬೆಂಗಳೂರು, ಶುಭೋದಯ ಧರ್ಮಸ್ಥಳ. ಅಲ್ರಿ, ಧರ್ಮದ ಮುಖವಾಡವನ್ನು ಹಾಕೊಂಡು ಕ್ರೈಮ್ ಮಾಡೋಕ್ಕೆ ಅವಕಾಶ ಇದೆಯಾ? ದೇಶದ ಸಂವಿಧಾನ ತುಂಬಾ ಇಂಪಾರ್ಟೆಂಟು, ಅದ್ರ ಕೆಳಗಡೆ ಧರ್ಮದ ಆಚರಣೆಗೂ ಕೂಡ ಅವಕಾಶ ಇದೆ. ಆದರೆ ಧರ್ಮದ ಹೆಸರಿನಲ್ಲಿ ಅದನ್ನು ಮುಂದೆ ಇಟ್ಕೊಂಡು ಕ್ರೈಮ್ ಮಾಡೋಕ್ಕೆ ಅವಕಾಶ ಇದೆಯಾ? ಅವಕಾಶ ಇದ್ರೆ ಅವಕಾಶ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಮಾಡಿಸಲಿಕ್ಕೆ ಹಿಂದೇಟು ಹೊಡೆದಂತ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡು ಹೋಗಿ ಬಿಡದೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದೀವಿ. SIT ರಚನೆ ಮಾಡಿಸಿದ್ದೀವಿ. ಈಗ SIT ರಚನೆ ಆಯಿತು. SIT ಒಂದು ಮಟ್ಟದ ಯಶಸ್ಸನ್ನು ಕೂಡ ಕಂಡಿದೆ. ಓಕೆ, ಏನು ಸಿಕ್ಕಿಲ್ಲ ಅಂತ ಹೇಳಿ ಸುವರ್ಣ ಅವರು ಓಡಿಸ್ತಾ ಇದ್ದಾರೆ. ಏನಾದರೂ ಏನು ಸಿಕ್ಕಿಲ್ಲ ಅಂತ ಸುವರ್ಣ ನ್ಯೂಸ್ ವಿಶ್ವೇಶ ಭಟ್ ಅವರೇ, ಆಮೇಲೆ ಅಜಿತ್ ಹನ್ಮಕ್ಕನವರೇ, ಏನು ಸಿಕ್ಕಿಲ್ಲ ಅಂತ ಏನಾದರೂ SIT ಮಾಡಿದ್ಯಾ? ಅದಿಲ್ಲ ಅಂತಂದ್ಮೇಲೆ ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದೀರಾ? ವೈ ಶುಡ್ ನಾಟ್ ಬಿ ರೈಟ್ ಟು ರೆಗ್ಯುಲೇಟರಿ ಬಾಡಿ? ಸುವರ್ಣ ವಿರುದ್ಧವಾಗಿ ಯಾಕೆ ನಾವು ರೆಗ್ಯುಲೇಟರಿ ಬಾಡಿ ಯಾಕೆ ಬರೀಬಾರ್ದು ನಿಮ್ಮ ವಿರುದ್ಧವಾಗಿ? ಒಂದು ಆ ಕಡೆ ಆಯಿತು ಅಂತಂದ್ರೆ, ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದವಾಗಿ ಸತತವಾಗಿ ಕೊಲೆಗಾರರು ನಾನಾ ರೀತಿಯ ವ್ಯಕ್ತಿಗಳನ್ನ, ವ್ಯವಸ್ಥೆಯಲ್ಲಿರುವಂತವ್ರನ್ನ, ಅಧಿಕಾರದಲ್ಲಿರೋರನ್ನ ಬಳಸ್ತಾ ಇದ್ದಾರೆ. ಹರ್ಷೇಂದ್ರ ಜೈನು ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡಿದ್ದಾಯ್ತು. ಅವ್ರದೇ ಕಾಲೇಜಲ್ಲಿ ಓದಂತ ವ್ಯಕ್ತಿಯ ಅನ್ನ ಬಳಸಿ ಜಡ್ಜ್ ಆಗಿದ್ದಾರೆ. ಮುಂಚೆ ಸ್ಟೂಡೆಂಟ್ ಆಗಿದ್ರು. ಅದನ್ನ ಬಳಸಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್, ಗ್ಯಾಗ್ ಆರ್ಡರ್ ತಗೊಂಡಿದ್ರು. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಅವರು ಅದನ್ನ ಕಿತ್ತು ಬಿಸಾಕೋದು. ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹರ್ಷೇಂದ್ರ ಜೈನು, ವೀರೇಂದ್ರ ಜೈನ್ ಮಗ, ತಮ್ಮ, ನಡಿಯಪ್ಪ ಆಗಲ್ಲ ಅಂತೇಳಿ ದೇ ರೀಡೈರೆಕ್ಟೆಡ್ ಇಟ್ಟು ಹೈಕೋರ್ಟ್. ಏನೋ ಇಟ್ಸ್ ಇನ್ ದ ಫೇವರ್ ಆಫ್ ದ ಪಬ್ಲಿಕ್. ಕಮಿಂಗ್ ಸ್ಟಾರ್ಟ್ಲಿ SIT ಅವರು ಸಹ ತನಿಖೆ ಮಾಡಲಿಕ್ಕೆ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ತದನಂತರ ವಿ ಸ್ಟಾರ್ಟೆಡ್ ಚೇಸಿಂಗ್ SIT. ಈಗ SIT ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಕಸ್ತೂರಬಾ ಹಾಸ್ಪಿಟಲ್ ಅಲ್ಲಿ ಈಗ ನಾನು ಅಜಿತ್ ಹನ್ಮಕ್ಕನವರಿಗೆ ಕೇಳೋದೇನು ಅಂತಂದ್ರೆ, ಓಕೆ, ಈಗ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಮತ್ತೆ ಕಸ್ತೂರಬಾ ಹಾಸ್ಪಿಟಲ್ ಇರುವಂತ ಪಳೆಯುಳಿಕೆಗಳು ಯಾರೋ ನಿಮ್ಮ ಅಜ್ಜಿದ ಅಥವಾ ನಿಮ್ಮ ಸಂಬಂಧಿಕರಿಗಲ್ಲ? ಅಲ್ಲಿ 6th ಬಿಟ್ಟಲ್ಲಿ ಮತ್ತೆ ಬೇರೆ ಪಿಟ್ಟುಗಳಲ್ಲಿ 11ನೇ ಪಿಟ್ ಹತ್ರ ಇರ್ಬೇಕಾದ್ರೆ ಒಟ್ಟು 9ಕ್ಕೂ ಹೆಚ್ಚು, ಇಫ್ ಐ ಆಮ್ ನಾಟ್ ರಾಂಗ್ 13 ಅಂತ ನಮಗೆ ಮಾಹಿತಿ ಇದೆ. 13 ಪಳೆಯುಳಿಕೆ ಸಿಕ್ಕಿದೆಯಲ್ಲ. ವಾಟ್ ಯು ಮೀನ್ ಟು ಸೇ? ವೈ ಆರ್ ಯು ರನ್ನಿಂಗ್? ಯಾಕೆ ನಿಮ್ಮ ಕೆಲವು ನ್ಯೂಸ್ ಚಾನೆಲ್ಗಳು ಎಲ್ಲೋ ಗಲೀಜ್ ತಿಂದವ್ರ ತರ ಸುಳ್ಳು ಸುದ್ದಿಗಳನ್ನೆಲ್ಲ ಯಾಕೆ ಪ್ರಚಾರ ಮಾಡ್ತಾ ಇದ್ದೀರಾ? ಏನೋ ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಈಗ ಮೊದಲು R ಅಶೋಕಯ್ಯನ ಬಿಟ್ಟಿದ್ದಾಯ್ತು, BC ಪಾಟೀಲ್ ಬಿಟ್ಟಿದ್ದಾಯ್ತು, ಯತ್ನಾಳ್ ಆಯ್ತು. 5 ಲಕ್ಷ ಮದುವೆ ಕೊಡ್ತೀವಿ, ಒಂದಷ್ಟು ಮರ್ಡರ್ ಗಿಡರ್ ಆಗ್ಲಿ ಅಂತ ಯತ್ನಾಳ್ ಬಳಸಿದ್ದಾಯ್ತು. ಆಮೇಲೆ ಪ್ರತಾಪ್ ಸಿಂಹ ಮಾತಾಡಿದ್ದಾಯ್ತು. ವಿಶೇಷ ಭಟ್ ಕರ್ಕೊಂಬಂದು ಸಂಬಂಧಪಟ್ಟವ್ರನ್ನ ಬುಕ್ ರಿಲೀಸ್ ಮಾಡಿಸಿದ್ದಾಯ್ತು. ಆ ಪೌಡರ್ ಟಿವಿ ಬೇಕೂಫಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಎತ್ಕಟ್ಟಿದ್ದಾಯ್ತು. ಅಲ್ಲಿ ಯೂಟ್ಯೂಬರ್ಸ್ಗೆ ಅಟ್ಯಾಕ್ ಮಾಡಿದ್ದಾಯ್ತು. ಗಿಳಿಯಾರು ನುಗ್ಗು ಹೊಡಿತೀವಿ ಅಂತ ಹೇಳಿದ್ದಾಯ್ತು. ಆಮೇಲೆ ಈಗ ಕೋರ್ಟ್ಗಳಲ್ಲಿ ಏನೋ ಜಡ್ಜ್ ಅವರನ್ನ, ಅವ್ರದೇ ಕಾಲೇಜಲ್ಲಿ ಓದಂತ ಜಡ್ಜ್ಗಳನ್ನ ಬಳಸಿ ಎಕ್ಸ್ ಪಾರ್ಟಿ ಆರ್ಡರ್ಗಳನ್ನ ತಗೊಂಡ್ಬಂದು ಅದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ಮೆಂಟ್ ಮಾಡಿದ್ರ ಮುಖಭಂಗವನ್ನು ಅನುಭವಿಸಿ ಈಗ 9ಕ್ಕೂ ಹೆಚ್ಚು ಪಳೆಯುಳಿಕೆಗಳನ್ನು ಸಿಕ್ಕಿ ಈಗ ಸತತವಾಗಿ ತದನಂತರ ಜೈನ್ ಮುನಿಯೊಬ್ಬರ, ಮಹಾರಾಜರೊಬ್ಬರನ್ನ ಕರ್ಕೊಂಡ್ಬಂದು ನಾನು ಸ್ಟ್ರೈಕ್ ಮಾಡ್ತೀನಿ ಜೈನ್ ಸಮುದಾಯದ ಮೇಲೆ ಅಂತ. ಜೈನ ಸಮುದಾಯದ ಮೇಲೆ ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದೆಲ್ಲ ಹಿಂದೂ ಸಮುದಾಯದ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ, ಮತ್ತೆ ಹಿಂದೂ ದೇವರ ಆಸ್ಥಾನದಲ್ಲಿ ನಡೆದಿರುವಂತ ಅತ್ಯಾಚಾರ, ಕಿಡ್ನಾಪ್, ಅಬ್ಡಕ್ಷನ್ ಬಗ್ಗೆ ಅಂತ ನಾವೆಲ್ಲ ಈಗ ನೌ ಇಟ್ ಹಸ್ ಬಿನ್ ಪ್ರೂವ್ಡ್. ಈಗ ಪ್ರಶ್ನೆನಪ್ಪ ಅಂತಂದ್ರೆ, ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ನಮಗಿರುವಂತ ಮಾಹಿತಿ ಪ್ರಕಾರ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಟು ಸೇ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿನಲ್ಲಿ ಕೋಟ್ಯಾಂತರ ಜನಗಳಿಗೆ ಬಡ್ಡಿ ದುಡ್ಡಿಗೆ ಹಣವನ್ನು ಕೊಟ್ಟಿದ್ದಾರೆ. ಈಗ ಅವರ ಮುಖಾಂತರ ಸ್ಟ್ರೈಕ್ಗಳನ್ನು ನಡೆಸುವಂತ ವ್ಯಾಪಾರವನ್ನ ಕೊಲೆಗಾರರು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದೀವಿ. ನಿನ್ನೆ ಹಾಸನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಅನ್ನೇ ಸ್ಟ್ರೈಕ್ ಬಿಟ್ಟಿದ್ರು. ಒಂದಷ್ಟು ಜನ ವಕೀಲರು ಸಹ ಆ ಒಂದು ಸಮೂಹವನ್ನ ನಾವು ಕೇಳೋದೇನು ಅಂತಂದ್ರೆ, ವಕೀಲರ SIT ರಚನೆ ಆಗಿದೆ, ಸಂವಿಧಾನಿಕವಾಗಿ ತನಿಖೆ ಮಾಡ್ತಾ ಇದೆ.
ನೀವು ಈ ರೀತಿ ಬೀದಿನಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರ ಏನು ಹೇಳ್ಬೇಕು? ಹಂಗಾರೆ ಸಂವಿಧಾನಿಕವಾಗಿ SIT ರಚನೆ ಮಾಡಿರೋದು ತಪ್ಪ, ತನಿಖೆ ಮಾಡ್ತಾ ಇರೋದು ತಪ್ಪ? ಅಕಸ್ಮಾತ್ ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು ತಪ್ಪ ಅಂತ ಪ್ರಶ್ನೆಯನ್ನ ಕೇಳುತ್ತಾ ಈ ರೀತಿ ದಿಕ್ತಪ್ಪಿಸುವಂತ ಕೆಲಸಗಳಿಗೆ ನಮ್ಮ ವಕೀಲರುಗಳು ಆಸನದಲ್ಲಿ ಬಲಿಯಾಗ್ತಾರೆ ಅಂತಂದ್ರೆ ನಾವು ಏನ್ ಹೇಳ್ಬೇಕು? ವಿ ಕ್ಯಾನಾಟ್ ಕಮೆಂಟ್ ಎನಿಥಿಂಗ್ ಆನ್ ದಟ್. ಒಂದಂತೂ ನಿಜ, ಓಕೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಆಫ್ ಮಣಿಪಾಲ್ ಅಲ್ಲಿ ಪಳೆಯುಳಿಕೆಗಳಿದೆ. ಫಾರೆನ್ಸಿಕ್ ಅವರು ಅದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ, ಮೆಡಿಕಲ್ ಟೀಮು ಪೋಸ್ಟ್ ಮಾರ್ಟಮ್ ಟೀಮು ಅದನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಬಟ್ ದೇ ಆರ್ ಆಲ್ಸೋ ಡೂಯಿಂಗ್ ಇನ್ವೆಸ್ಟಿಗೇಷನ್ ಜಾಬ್, ಮೆಡಿಕಲ್ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ. ಅಷ್ಟು ಅಸ್ಥಿ ಪಂಜರಗಳು ಮತ್ತೆ ಸಿಕ್ಕಿರ್ಬೇಕಾದ್ರೆ ಏನು ಸಿಕ್ಕಿಲ್ಲ ಅಂತಂದ್ರೆ ಕಮಿಂಗ್ ಸ್ಟ್ರೈಟ್ ಟು SIT ಅವ್ರು ಏನಾದರೂ ಇಲ್ಲ ಅಂತ ಹೇಳಿದಾರೆ. ಆಮೇಲೆ ನೆನ್ನೆ ಏನಕ್ಕೆ ಗೊತ್ತಿಲ್ಲ, ಐ ಥಿಂಕ್ ಅನುಚೇತ್ IPS ಆಫೀಸರ್ ಅನುಚೇತ್ ಬಂದ್ರೆ ಕ್ಲೋಸ್ ಮಾಡ್ತಾರೆ. ಯಾಕೆ ಕ್ಲೋಸ್ ಮಾಡ್ತಾರೆ? ಯಾರು ಕ್ಲೋಸ್ ಮಾಡಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಟಿವಿ ಚಾನಲ್ ಕೈಯಲ್ಲಿ ಸಾಧ್ಯನಾ? ಕೊಲೆಗಾರರು SIT ನ ಕ್ಲೋಸ್ ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ನಾವು ಕ್ಲೋಸ್ ಮಾಡಕ್ ಬಿಡೋದು ಇಲ್ಲ. ದಟ್ಸ್ ಅ ಡಿಫರೆಂಟ್ ಮ್ಯಾಟರ್ ಬಿಕಾಸ್ ವಿ ಆರ್ ಮಾನಿಟರಿಂಗ್ ಇಟ್ ಅಂಡ್ ವಿ ವಿಲ್ ಎನ್ಶ್ಯೂರ್ the investigation is fair and the wrongdoer will be sent to the jail and prosecuted accordingly. Okay, ವಿಜೇಂದ್ರ ನೋಡಿದ್ರೆ ಧರ್ಮಸ್ಥಳಕ್ಕೆ ನಮ್ಮ ಟೀಮ್ ಬರ್ತಾ ಇದೆ ಅಂತ. ನಾವು ಮಂಗಳೂರು SP ಅರುಣ್ ಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ SIT ತನಿಖೆ ಮಾಡೋರ್ಗೂ ಅಲ್ಲಿ ಯಾರಾದರೂ ಸಂಘರ್ಷ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಯಾತ್ರೆ ಮಾಡಕ್ಕೆ ಅಥವಾ ಹಿಂದೂ ನಾವೆಲ್ಲ ಬಂದು ಒಂದಾಗೋಣ ಅಂತ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಯು ಶುಡ್ ನಾಟ್ ಪರ್ಮಿಟ್. ಮಂಗಳೂರು SP ನೀವು ಪರ್ಮಿಟ್ ಮಾಡಬಹುದು. ಅವನು ವಿಜಯೇಂದ್ರ ಯಡಿಯೂರಪ್ಪನ ಮಗನೇ ಆಗಲಿ SIT ತನಿಖೆ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅವನ ಮೇಲೆ FIR ಹಾಕಬೇಕು. ಅಕಸ್ಮಾತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕೂ ಅವನ ಜೊತೆಲಿರೋ ಎಲ್ಲರಿಗೂ FIR ಹಾಕಿ. And we will hold Mangalore SP accountable for this. SIT is investigating and if there is any disturbance, coercive disturbance from a political end or spiritual end, we will hold you accountable. Okay, Arun Kumar, Mangalore SP, we will hold you accountable and we will ensure if anything of those costs takes place, definitely ನಿಮ್ಮ ಯೂನಿಫಾರ್ಮ್ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ಯೂನಿಫಾರ್ಮ್ ಬಿಚ್ಚೋಗುತ್ತೆ. ಈ ರೀತಿ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಹುಚ್ಚು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಗಲಾಟೆ ಮಾಡ್ಸಕ್ಕ ಅಲ್ಲಿ? ಅಥವಾ ಜನಗಳನ್ನೆಲ್ಲ ಕರೆದ್ಬಿಟ್ಟು ಯಾವ್ದಾದ್ರು ಜಿಲೆಟಿನ್ ಬಾಂಬ್ ತಂದಿಕ್ಕಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಬ್ರಿಕರು ನಮ್ಮ ಧರ್ಮಕ್ಷೇತ್ರಕ್ಕೆ ಬಾಂಬ್ ಇಟ್ರು. ಇದೆಲ್ಲ ಮಾಡಕ್ಕೆ ಅವ್ರು ಏನ್ ಬೇಕೆಲ್ಲ ತಯಾರಿ ಮಾಡ್ಕೊಂಡು. ದಿಸ್ ಇಸ್ ಅವರ್ ಇಂಟೆಲಿಜೆನ್ಸಿ ರಿಪೋರ್ಟ್. ಪೊಲೀಸ್ ಐ ಆಮ್ ಶ್ಯೂರ್ ಪೊಲೀಸ್ ವಿಲ್ ಹ್ಯಾವ್ ದೇರ್ ಓನ್ ಇಂಟೆಲಿಜೆನ್ಸಿ ರಿಪೋರ್ಟ್. ಅವನ್ ಯಾವನ್ ವಿಜೇಂದ್ರ? ಈ SIT ನಡಿಬೇಕಾದ್ರೆ ಬೇಜವಾಬ್ದಾರಿಯಿಂದ ನಾವಲ್ಲಿಗೆ ಧರ್ಮಸ್ಥಳಕ್ಕೆ ಏನೋ ಹೋಗ್ಬಿಟ್ಟಲ್ಲಿ ಭ್ರಷ್ಟಾಚಾರ ಮಾಡಲ್ಲ, ನಮ್ಮಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ, ಈ ರೀತಿ ಆರೋಪಗಳು ಬರ್ದಂಗೆ ನೋಡ್ಕೊಂತೀವಿ ಅಂತ ಅಟ್ಲೀಸ್ಟ್ ಉಳ್ಳು ಸೇವೆ ಯಾರೋ ಮಾಡು ವಿಜೇಂದ್ರ. ನಾಚಿಕೆ ಆಗಬೇಕು ನಿನಗೆ. ವೆನ್ ದ SIT is investigating, when you don't respect ಒಂದು ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಕ್ಕೆ, ಸಂವಿಧಾನದಲ್ಲಿ ರಚನೆ ಆಗಿರುವಂತ ಸರ್ಕಾರ ಮಾಡಿರುವಂತ SIT ನಿನ್ ಕೈಯಲ್ಲಿ ರೆಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹುಚ್ಚು ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ, ನೀನ್ ಯಾವ ಸೀಮೆ CM ಆಗೋನೋ? ನಿಮ್ಮ ಅಪ್ಪನ ಮೇಲೆ ಖುದ್ದು ಪೋಸ್ಕೋ ಕೇಸ್ ಇದೆ, ಅಂಡರ್ ಏಜ್ ಹೆಣ್ಮಗಳನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದಂತ ನಾಚಿಕೆ ಆಗಲ್ವೇನೋ ವಿಜೇಂದ್ರ ನಿನಗೆ? ಇವೆಲ್ಲ ಏನೋ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ನಮಗೆ ಗೊತ್ತಿದೆ. ಅವ್ನು ನಿಮ್ಮನ್ನು ನೋಡಿದ್ರೆ ಅವನೇನೋ ಎಕ್ಸ್ಪೆಲ್ಡ್ ಯತ್ನಾಳ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ? ಈಸ್ ಗಿವಿಂಗ್ ಸ್ಟೇಟ್ಮೆಂಟ್ ದಟ್ ಏನೋ 5 ಲಕ್ಷ ಕೊಡ್ತೀವಿ ಸಾಬ್ರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಅಂತ. ನಾಚಿಕೆ ಗೀಚಿಕೆ ಆಗಲ್ವ ಇಂಥವ್ರೆಲ್ಲ? ಇವ್ ನೋಡಿದ್ರೆ BC ಪಾಟೀಲು ಏನೋ ಅವ್ನ ನಿಮ್ಯಾನ್ಸ್ ಪ್ರಾಡಕ್ಟು ಭೀಮಾ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಹಾಸನದಲ್ಲಿ ಒಬ್ಬರಿಗೆ 1,000 ರೂಪಾಯಿ ಅಂತೆ. ನಾಚಿಕೆ ಆಗಲ್ಲ ನಿಮ್ಗೆ? ಕಂಡವ್ರ ಹೆಣ್ಮಕ್ಳು ಕೊಲೆ ಆಗಿದೆ, ಕಿಡ್ನಾಪ್ ಆಗಿದೆ, ಊತ ಹಾಕಿದ್ದಾರೆ. ಆ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ. ಕೊಲೆಗಳಾಗಿದೆ, ಕಿಡ್ನಾಪ್ ಆಗಿದೆ, ಮಾಸ್ ಮರ್ಡರ್ ಆಗಿದೆ. ಅದನ್ನ SIT ತನಿಖೆ ಮಾಡ್ತಾ ಇದೆ. ನೀವು ಪ್ರೊಟೆಸ್ಟ್ ಮಾಡ್ತೀವಲ್ಲ, ಯಾವ ಸೀಮೆನೋ ನೀವು ಯಾವ ಪ್ರೊಟೆಸ್ಟ್ ಮಾಡೋದು ತನಿಖೆ ಅಂತೂ ನಿಲ್ಲಲ್ಲ. ವಿ ವಿಲ್ ಟೇಕ್ ದಿಸ್ ಟು ಲಾಜಿಕಲ್ ಕನ್ಕ್ಲೂಷನ್. ಮಂಗಳೂರು SP ಅರುಣ್ ಕುಮಾರ್ ಅವರಿಗೆ ಯಾವನೇ ಆಗಿರ್ಲಿ SIT ತನಿಖೆ ಮುಗಿಯೋವರೆಗೂ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬರೋದು, ಗುಂಪುಗಾರಿಕೆ ಮಾಡೋದು, ಇಂದು ನಾವೆಲ್ಲ ಒಂದೇ ಅನ್ನೋದು ಯಾವುದಕ್ಕೂ ಪರ್ಮಿಷನ್ ಕೊಟ್ಟು ದರ್ ಇಸ್ ನೋ ಪೀಪಲ್ ಗ್ಯಾದರಿಂಗ್ ಇನ್ ಧರ್ಮಸ್ಥಳ ಅಂಟಿಲ್ SIT ಕಂಪ್ಲೀಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಅಂಡ್ submit a final report to the court and to the government. And if such things takes place, Mr. SP ಅರುಣ್, ಅವನು ವಿಜೇಂದ್ರ ಆಗಿರ್ಲಿ, ಅಶೋಕನ ಆಗಿರ್ಲಿ, ಇನ್ನೊಬ್ಬ ದೊಡ್ಡ ಸೀಮೆ ನಾಯಕನೇ ಆಗಿರ್ಲಿ, ಅವ್ರ ಮುತಾಲಿಕೆ ಆಗಿರ್ಲಿ, ಡೋಂಟ್ ಅಲೋ ಎನಿಬಡಿ ಟು ಡಿಸ್ಟರ್ಬ್ ದ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಬೈ SIT. ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಡ್ರೋನ್ ಅನ್ನ ಬಳಸಿ ಮಾಡ್ತಾ ಇದ್ದಾರೆ. ಏನು ಸಿಕ್ಕಿಲ್ಲ, ಯಾಕೆ ಸಿಗ್ಬೇಕು? ಇನ್ನ ಒಳ್ಳೆ ಟೆಕ್ನಾಲಜಿ ಬಳಸೋಣ. ಏನ್ ಡ್ರೋನ್ ಒಂದು ಎಕ್ಸ್ಪೆರಿಮೆಂಟ್.
ಡ್ರೋನ್ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ರೆ ಏನು ಸಿಕ್ಕಿಲ್ಲ ಅಂತಂದ್ರೆ ನಾವು ಒಪ್ಕೊಳ್ಬೇಕಾ? ದರ್ ಇಸ್ ಅ ಸ್ಯಾಟಲೈಟ್ ಏನೋ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ, ಒಳ್ಳೊಳ್ಳೆ ಸ್ಕ್ಯಾನರ್ಸ್ ಇದೆ. ಈಗ ಬಳಸಿರೋದು ಒಂದು ಸ್ಯಾಂಪಲ್ ಅಷ್ಟೇ, ಅದು ವರ್ಕೌಟ್ ಆಗಿಲ್ಲ ಅಂತಂದ್ರೆ ಇನ್ನ ಒಳ್ಳೆಯ ಸ್ಕ್ಯಾನರ್ ನ ಬಳಸಬೇಕು ಅಂತ ಸರ್ಕಾರಕ್ಕೆ SITಗೆ ಹೇಳ್ತೇವೆ ಹೊರತು ಅದನ್ನ ಹುಚ್ಚುಚ್ಚುವಾಗಿ ಏನು ಸಿಕ್ಕಿಲ್ಲ. ಏನ್ ಸಿಗ್ತದೆ? ನಿಮ್ಮ ಅಜ್ಜಿ ತಲೆ ಸಿಗುತ್ತೆ. ಲೇ ಸುವರ್ಣ ಚಾನಲ್ ನೋಡ್ರೆ ಮಾಡಕ್ ಕೆಲಸ ಇಲ್ವಾ? ಬರೀ ಬೆಂಕಿಕ ಕೆಲಸ ಮಾಡ್ತೀರಾ? ಮಾಧ್ಯಮವಾಗಿ ಕಿಂಚಿತ್ತು ಜವಾಬ್ದಾರಿ ಇಲ್ವಾ? ನೀವು ಹಾಸನ ಅಲ್ಲ, ಇಡೀ ಕರ್ನಾಟಕದಲ್ಲೇ ನೀವು ಸಾವಿರ ರೂಪಾಯಿ ಕಾಸು ಕೊಟ್ಟು ಪ್ರೊಟೆಸ್ಟ್ ಮಾಡಿಸಿ, ನಿಮ್ಮ ಪ್ರೊಟೆಸ್ಟ್ಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕರ್ನಾಟಕದ ಜನತೆ, ಮಕ್ಕಳು ಮರಿ ಇರೋರು, ಸಂಸಾರಸ್ಥರು ಕೊಡೋದಿಲ್ಲ ಅನ್ನೋದನ್ನ ಈ ಮೂಲಕ ಹೇಳುತ್ತಾ, ವಿ ವಿಲ್ ಎನ್ಶ್ಯೂರ್ ದ ರಾಂಗ್ ಡೂಯರ್, ದ ಕಿಲ್ಲರ್, ದ ಕಿಡ್ನಾಪರ್, ದ ಡೆಸ್ಟ್ರಾಯರ್ ಆಫ್ ಎವಿಡೆನ್ಸ್ ವಿಲ್ ಬಿ ಅರೆಸ್ಟೆಡ್. ಓಕೆ, ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, SITಗೆ ಹೇಳಿ ಏನು ಸಿಕ್ಕಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿಸಿ. ಇಲ್ಲ ಏನ್ ಸಿಕ್ಕಿದೆ ಅಂತ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪಳೆ ಉಳಿಕೆಗಳು ಜೀವಂತವಾಗಿದೆ, ಸತ್ತಿರುವ ಪಳೆ ಉಳಿಕೆಗಳು ಮಾತಾಡುವಂತ ಎವಿಡೆನ್ಸ್ಗಳಾಗಿದೆ. ಏನ್ರ ಬಂದಿರೋದು ನಿಮ್ಗೆ? 1000 ರೂಪಾಯಿಗೋಸ್ಕರ ಪಾಪ ಆ ಸಾಲ ಇಸ್ಕೊಂಡಿರೋರಿಗೆ ವಿಧಿನೇ ಇಲ್ಲ, ಕರೆದ್ರೆ ಅವ್ರು ಹೋಗ್ಲೇಬೇಕು. ಒಂದ್ ಜೊತೆ ಯೂನಿಫಾರ್ಮ್, ಆ ಯಾವ ಯೂನಿಫಾರ್ಮ್ ಅಂತ ನೀವೆಲ್ಲ ನೋಡಿದಿರ? ಕೊಲೆಗಾರಗಳ ಸಂಚು ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಕಿರಿಕೀರ್ತಿ ಫಾಲೋವರ್ಸು, ಯತ್ನಾಳ್ ಫಾಲೋವರ್ಸು ಫುಲ್ ಫೋನು, ಏನೋ ಯತ್ನಾಳ್ ಮಕ್ಕಳಿಗೆ ಮದುವೆ ಮಾಡಿಸ್ತೀನಿ, ನೀನ್ ಕಂಡವ್ರ ಮಕ್ಕಳಿಗೆ ಮದುವೆ ಮಾಡಿಸಿದ್ರೆ ನಿನ್ನ ಮಕ್ಕಳಿಗೆ ಮಾಡಿಸ್ತೀನಿ ಅಲ್ಲೇ ಹೇಳ್ತೀವಿ. ಓಕೆ, ಎನಿಥಿಂಗ್ ಎಲ್ಸ್? ಆಮೇಲೆ ಟ್ರೋಲರ್ಸು, ಆಮೇಲೆ ಅವ್ರ ಶಿಷ್ಯಂದ್ರು ಮತ್ತೆ ಏನೋ ಬಾಬಾ ಬಿಜಾಪುರ್ಗೆ, ಅವ್ನು ಯಾರು ಬಿಜಾಪುರ್ಗೆ, ನಮ್ ಸಾಬ್ರ ಹೆಣ್ಮಕ್ಳಿಗೆ ನಾನು ಹೇಳಿಲ್ಲ, ಅವನು ಹೇಳಿದ್ದು ಸಾಬ್ರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಅಂತ. ನಾವ್ ಹೇಳಿದ್ವಿ ಸಾಬ್ರ ಹೆಣ್ಮಕ್ಳನ್ನೇ ಯತ್ನಾಳ್ ತಗೊಂಬಂದಿದ್ದೆ ಅಂತ. ಐ ನೆವರ್ ಡಿಸ್ರೆಸ್ಪೆಕ್ಟೆಡ್ ಎನಿ ರಿಲಿಜನ್ ಆರ್ ಕ್ಯಾಸ್ಟ್. ನಮ್ಮ ಉಚ್ಚಾರ ಏನು ಅಂತಂದ್ರೆ ಬೇರೆಯವ್ರಿಗೆ ಸಾಬ್ರ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಸು ಅಂತಂದೆ. ಹಾಗಾಗಿ ಮುಸ್ಲಿಂ ಸಮುದಾಯ ಕ್ಷಮೆ ಇರಲಿ, ನಾನು ಬೇರೆ ಯಾವುದೇ ಅನ್ಯತಾ ಭಾವತ, ನಿಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದ್ದಂಗೆ, ಹಾಗಾಗಿ ಅನ್ಯತಾ ಭಾವಿಸ್ಬೇಡಿ. ಈ ಯತ್ನಾಳಿರೋ ಮಾತಿಗೆ ನಾನು ನಿನ್ ಮಕ್ಕಳಿಗೆ ಮಾಡಿಸ್ಕೊ ಅಂತ ಹೇಳಿದೆ ಹೊರತು ನಿಮ್ಮ ಸಮುದಾಯವನ್ನ ಅಥವಾ ಧರ್ಮವನ್ನ ಹೀಯಾಳಿಸುವ ಅಥವಾ ನಿಮ್ಮ ಹೆಣ್ಮಕ್ಳಿಗೆ ಡಿಸ್ರೆಸ್ಪೆಕ್ಟ್ ಮಾಡುವಂತ ಯಾವುದೇ ಕೆಲಸ ನಾವು ಮಾಡಿಲ್ಲ. ಆ ತರ ರೀತಿ ಅಂದಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳುತ್ತಾ, ನೆಕ್ಸ್ಟ್ ಥ್ರೆಟ್ನಿಂಗ್ ಕಾಲ್ಸ್ ಆಯ್ತು. ಈಗ ಡ್ರೋನ್ ಬಳಸಿದ್ದಾರೆ, ಸಿಕ್ಕಿಲ್ಲ ಅಂತಂದ್ರೆ ವಿ ವಿಲ್ ಯೂಸ್ ಸ್ಯಾಟಲೈಟ್ ಸ್ಕ್ಯಾನರ್ಸ್. ವಿ ವಿಲ್ ಆಸ್ಕ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಯಾವ್ದೋ ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಬಂದು ಅಲ್ಲಿ ಸ್ಕ್ಯಾನಿಂಗ್ ಮಾಡೋದಲ್ಲ, ಹೈ ಕ್ವಾಲಿಟಿ, ಹೈ ಅಂಡ್ ಪ್ರೊಫೆಷನಲ್ ಡ್ರೋನ್ಸ್ ಮತ್ತೆ ಸ್ಕ್ಯಾನರ್ಸ್ ಗಳನ್ನ ಸರ್ಕಾರ ಬಳಸಬೇಕು. ಈ ರೀತಿ ಕೆಟ್ಟದಾಗಿ ಏನೋ ನೆಗೆಟಿವ್ ಆಗಿ ಸುಳ್ಳು ಹೇಳ್ತಾ ಇರುವಂತ ಚಾನೆಲ್ಗಳಿಗೆ ಬುದ್ಧಿ ಕಲಿಸಬೇಕು. ನಾನು ಸರ್ಕಾರ ಕೇಳಿದಂದ್ರೆ ಅದು 5 ಅಲ್ಲ 50 ಕೋಟಿ ಆಗಲಿ ಸ್ಯಾಟಲೈಟ್ ಸ್ಕ್ಯಾನರ್ಸ್, ಹೈ ಅಂಡ್ ಸ್ಕ್ಯಾನರ್ಸ್ ನಿಮಗೆ ಬೇಕಾ? ಹೈದರಾಬಾದ್ ಅಲ್ಲಿ ಈ ಒಂದು ಸ್ಕ್ಯಾನ್ ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ದೊಡ್ಡ ಕಂಪನಿಗಳಿದೆ. ದೇ ವಿಲ್ ಚಾರ್ಜ್ ಯು ಇನ್ ಕ್ರೋರ್ಸ್, ಬಟ್ ದ ರಿಸಲ್ಟ್ಸ್ ವಿಲ್ ಬಿ ಅಮೇಸಿಂಗ್. SIT ಅವರು ಆ ರೀತಿ ಒಳ್ಳೆಯ ಕಂಪನಿಯವರುಗಳನ್ನ ಬಳಸಬೇಕು. ಯಾವ್ದು ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಡ್ಬಂದು ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂತ ನೀವು ಸಾರ್ಸಕ್ಕೆ ಪ್ರಯತ್ನ ಬಿಟ್ರೆ ಐ ವಿಲ್ ಗೆಟ್ ಇಟ್ ಸ್ಕ್ಯಾನ್ಡ್. ನಿಮಗೆ ಗೊತ್ತಿಲ್ಲದ್ರೆ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿಸ್ತೀನಿ, ಆಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಐ ಆಮ್ ನಾಟ್ ಆಸ್ಕರ್ ದ ಕಂಪನೀಸ್ ಟು ಗೆಟ್ ಇಟ್ ಸ್ಕ್ಯಾನ್ಡ್. ಅದರ್ವೈಸ್ 3500 ಎಕರೆನ ನಾನು ಇಲ್ಲಿ ಕೂತ್ಕೊಂಡೆ ಸ್ಕ್ಯಾನ್ ಮಾಡಿಸಿ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ. ಡೋಂಟ್ ಫೋರ್ಸ್ ಮಿ ಟು ಡೂ ದಟ್. ಈ ಎಲ್ಲ ಬೀದಿಗಳಲ್ಲಿ ಉಚ್ಚಾಟ ಎಲ್ಲ ನಾವು ಬೆಜ್ಜ ನೋಡಿದೀವಿ. ಯೂನಿಫಾರ್ಮ್ ಹಾಕೊಂಡು ಅಡ್ವೊಕೇಟ್ಗಳು ಕರ್ಕೊಂಡು ಪ್ರೊಟೆಸ್ಟ್ ಕಿಲ್ಲರ್ಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ನೀವು ಮಾಡ್ತಾ ಇದ್ರೆ ಖಂಡಿತವಾಗಿ ಅದು ಕೂಡ ಅಪರಾಧನೇ. ನೀವೇನಾದ್ರೂ ಅನ್ಕೊಂಡಿದ್ರೆ ಹಿಂದುತ್ವ ವಿರುದ್ಧ ಅಂತ, ಹಿಂದೂಗಳ ಹೆಣ್ಮಕ್ಳೇ ಸೊತ್ತೋಗಿರೋದು, ಹಿಂದೂಗಳ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೇಳ್ತಾ ಇರೋದು, ಅದು ಈ ಒಂದು ಸಂವಿಧಾನದ ಕಡೆ ಹಾಗೆ ಆಗುತ್ತೆ ಅಂತ ಹೇಳುತ್ತಾ, ಪೇಡ್ ಸ್ಟ್ರೈಕ್ 1000 ರೂಪಾಯಿ ಕೊಟ್ಟು ಸ್ಟ್ರೈಕ್ ಮಾಡಿಸುವಂತ ಬೇವರ್ಸಿಗಳ ಕಿಲ್ಲರ್ಗಳ, ಓಕೆ, ಅದನ್ನ ಲಾಯರ್ಗಳು ಕರ್ಕೊಂಡ್ಬಂದು ಕೋರ್ಟ್ ಹಾಕೊಂಡು ಮಾಡ್ತಾ ಇದ್ದೀರಾ. SIT ಸಿಂಧುವಾಗಿ ಕೆಲಸ ಮಾಡಬೇಕಾದ್ರೆ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ನೀವು ಮಾಡ್ತಾ ಇರೋದು ಡಿಸ್ಟರ್ಬೆನ್ಸ್ ಅಲ್ವಾ? ವೈ ನಾಟ್ ದೇರ್ ಇಸ್ ಅನ್ FIR ಅಗೇನ್ಸ್ಟ್ ಯು? ವಿ ವಿಲ್ ಆಸ್ಕ್ SIT ಅಂಡ್ SP ಮಂಗಳೂರು ನಿಮ್ಮಲ್ಲಿ FIR ಮಾಡಿಸುತ್ತೀವಿ. ಓಕೆ, ಅಂಡ್ ಕಮಿಂಗ್ ಟು ಸ್ಟ್ರೇಟ್, ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪಳೆ ಉಳಿಕೆಗಳು ಜೀವಂತವಾಗಿದೆ. ಒಂದು ಸಾಕು ಕೊಲೆಗಾರನಿಗೆ ಬೆಡಿ ಹಾಕಿಸಿ ಜೈಲಿಗೆ ಕಳ್ಸಕ್ಕೆ. ದಟ್ಸ್ ಮೋರ್ ದೆನ್ ಎನಫ್ ಅಂಡ್ ವಿ ಆರ್ ಮಾನಿಟರಿಂಗ್ ಇಟ್. ನಾವು ಕೂಡ ಕಸ್ತೂರ್ಬಾ ಹಾಸ್ಪಿಟಲ್ ಏನ್ ನಡೀತಾ ಇದೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ, ಫಾರೆನ್ಸಿಕ್ ಅವ್ರು ಯಾವಾಗ ಬಂದ್ರು, ಬೇರೆ ಯಾರ್ಯಾರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಪ್ರೊಟೆಕ್ಟಿವ್ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಮಾಹಿತಿ ತಗೊಳ್ತಾ ಇದ್ದೀವಿ. ವಿ ಆರ್ ಆಲ್ಸೋ ಮಾನಿಟರಿಂಗ್ ದ human remains in Kasturba Hospital. And coming straight to
ನೆನ್ನೆ ಸೆಷನ್ ಅಲ್ಲಿ ಸಿಮೆಂಟ್ ಸುನಿಲ್ ಕೇಳಿದಾನೆ, ಹಂಗೆ ತ್ಯಾಪೆ ಹಾಕಿದೆ ಸರ್ಕಾರ. ಅಟ್ಲೀಸ್ಟ್ ಉಗಿದಿದ್ದಕ್ಕೆ ಆಪೋಸಿಷನ್ ಲೀಡರ್ ಸುನಿಲ ಅದು ಪರಶುರಾಮ ಅವರ ಮೂರ್ತಿನ ಏನೋ ಪ್ಲಾಸ್ಟಿಕ್ ಅಲ್ಲಿ ಮಾಡ್ಬಿಟ್ಟಿದೆ ಅಂತ ಇದ್ರು. ಪರವಾಗಿಲ್ಲ, ಧರ್ಮಸ್ಥಳದ ಬಗ್ಗೆ ಕೇಳಿದ್ಯಾ? ನಮಗೊತ್ತು ನೀವೆಲ್ಲ ಮುಚ್ಚಕಕ್ಕೆ ಸ್ಕೆಚ್ ಹಾಕಿರೋದು. ಏನಕ್ಕೆ ಅಂತಂದ್ರೆ ನಿಮ್ಮ ಪಾರ್ಟಿಯಿಂದ ರಾಜ್ಯಸಭಾ ಮೆಂಬರ್ ವೀರೇಂದ್ರ ಹೆಗ್ಡೆಗೆ ನೀವು ರಾಜ್ಯಸಭಾ ಮೆಂಬರ್ ಮಾಡಿದಾರ, ಬೆಂಕಿ ಹತ್ಕೊಳ್ಳೋದು ಬಿಜೆಪಿಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಬಿಜೆಪಿ ಪೂರ್ಣ ಪ್ರಮಾಣದ ವಿರೋಧವನ್ನ ಈ ಒಂದು ಧರ್ಮಸ್ಥಳದ ಎಕ್ಸ್ಪೋಜರ್ಗೆ ಮಾಡ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ನನ್ಗೆ ಯಾರು ಹೇಳ್ದು ಸರ್ ಅಲ್ಲೆಲ್ಲ ಈಗ ವೀರೇಂದ್ರ ಹೆಗ್ಡೆ ಅವ್ರ ತಮ್ಮನ ಅರೆಸ್ಟ್ ಮಾಡಿಬಿಟ್ರೆ ಅಲ್ಲೆಲ್ಲ ಕಿಶನ್ ಸರ್ ಬರ್ತಾರೆ, ಸಾಬರ್ ಬರ್ತಾರೆ. ಮಾಡಕ್ ಕೆಲಸ ಇಲ್ಲ. ಕೊಲೆಗಾರನ ಪ್ರೊಟೆಕ್ಟ್ ಮಾಡೋ ನಿಮ್ಮಂತವ್ರು ಧರ್ಮದ ಹೆಸರು ಹೇಳ್ಕೊಂಡು ನಿಮ್ಮನ್ನು ಕೂಡ ಒಳಗಡೆ ಹಾಕ್ಬೇಕು ಅಂತ ಹೇಳುತ್ತಾ ವಿಜೇಂದ್ರ ಅಥವಾ ಬೇರೆ ಯಾರಾದ್ರೂ ಅಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಮಾಡಿದ್ರೆ, ಇನ್ಕ್ಲೂಡಿಂಗ್ ಅವ್ನು MLA ವಿಶ್ವನಾಥ ಹೋದ್ರೆ, ಅರುಣ್ ಮಂಗಳೂರು SP Arun, you will be held accountable. If any nuisance takes place, we will hold you accountable and we have written a letter to you. ನಿಮ್ಗೆ ಆಲ್ರೆಡಿ SIT ಗೆ, DGP ಗೆ, CM ಗೆ, SP Mangalore, ನಿಮ್ಗೆ ಆಲ್ರೆಡಿ we have done a correspondence from our end. And one person from Goa is missing. I have sent it through the post. Kindly receive it and acknowledge it and do the needful apart from the SIT ಅಂತ ಹೇಳುತ್ತಾ, ಹುಚ್ಚುಮುಂಡೆವ ನೀವು ಸ್ಟ್ರೈಕ್ ಮಾಡಿ ಇನ್ನೊಂದು ಮಾಡಿ ಕೋಲ ಅಂತ ಹಾಕ್ಸ್ತೀವಿ. That's a challenge. Thank you.